समे भूया तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताद्भिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्यानदलिने चञ्चरीकतिमे मनः न शुब्दाब्धो गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇಲ್ಲಿಯವರೆಗೆ ಈ ಲೀಲಾವತಿ ಕಾಲದ ಹೇಳಿದ ಅನುಮಾನದ ಬಗ್ಗೆ ನೋಡ್ತಾ ಇದ್ದೀವಿ. ಇಲ್ಲಿ ಶ್ರೀವಲ್ಲಭಾಚಾರ್ಯರು ತಾವು ಸಾಧನೆ ಮಾಡ್ಬೇಕಾದ್ರೆ ಕದಾಚಿತ್ ಅಶೇಷ ವಿಶೇಷ ಗುಣ ಅಂತ ಪ್ರಳಯ ಕಾಲದಲ್ಲಿ ಎಲ್ಲಾ ವಸ್ತುಗಳು ತನ್ನ ವಿಶೇಷ ಗುಣಗಳನ್ನ ಕಳ್ಕೊಳ್ಬೇಕು. ಉದಾಹರಣೆಗೆ ಈಗ ಆಕಾಶದ ಗುಣ ಯಾವುದು? ಶಬ್ದ. ಎಲ್ಲೆಲ್ಲಿ ಆಕಾಶ ಅಂತಿದೆಯೋ ಅಲ್ಲೆಲ್ಲ ಶಬ್ದ ಇದ್ದೇ ಇರುತ್ತೆ, ಅದು ಕೇಳಿಸುತ್ತೆ. ಹಾಗೆ ಆತ್ಮ ಅಂತ ಇದ್ದಾನೆ ಅಂದ್ರೆ ಅಲ್ಲಿ ಜ್ಞಾನ, ಇಚ್ಛಾ, ಪ್ರಯತ್ನ ಎಲ್ಲ ಕಾಣುತ್ತೆ. ಪುಸ್ತಕದಲ್ಲಿ ಜ್ಞಾನ, ಇಚ್ಛೆ, ಪ್ರಯತ್ನ ಯಾವ್ದು ಕಾಣಲ್ಲ, ಯಾಕೆ ಇದು ಜಡ. ಹಾಗಾದ್ರೆ ಒಬ್ಬ ಆತ್ಮನನ್ನ ಕಂಡುಹಿಡಿಯೋದು ಹೇಗೆ? ಜ್ಞಾನ, ಇಚ್ಛೆ, ಪ್ರಯತ್ನ ಇದೆಯಾ, ಇವನೊಬ್ಬ ಆತ್ಮ, ಇಲ್ಲೊಬ್ಬ ಜೀವ ಇದ್ದಾನೆ ಅಂತ ಅರ್ಥ. ಇದು ಓಡಾಡ್ತಾ ಇದೆಯಾ, ಆ ಒಬ್ಬ ಜೀವ ಇದ್ದಾನೆ ಅಂತ ಅರ್ಥ. ಆದ್ರೆ ನದಿ ಪ್ರವಾಹ ಹರಿತಾ ಇರುತ್ತೆ, ಹಾಗಂತ ಅಲ್ಲಿ ಜೀವ ಇಲ್ಲ, ಅದು ಓಡಾಡ್ತಾನೆ ಇದೆಯಲ್ಲ ಆಚೆ ಈಚೆ. ಜಡ ಪದಾರ್ಥಗಳು ಮೇಲಿಂದ ಕೆಳಗ್ ಬೀಳುತ್ತೆ, ಹಣ್ಣು ಅಥವಾ ಯಾವ್ದಾರು ಕಾಯಿಗಳು ಮೇಲಿಂದ ಕೆಳಗ್ ಬೀಳುತ್ತೆ, ಹಾಗಂತ ಚಲನೆ ಇದೆ, ಆದ್ರೆ ಅದ್ರಲ್ಲಿ ಜೀವ ಇಲ್ಲ. ಯಾಕಂದ್ರೆ ಜ್ಞಾನ, ಇಚ್ಛೆ, ಪ್ರಯತ್ನ ಇದೆಲ್ಲ ಇರ್ಬೇಕಲ್ಲ, ಅದ್ ಯಾವ್ದು ಅಲ್ಲಿ ಕಾಣ್ತಾ ಇಲ್ಲ. ಅಂತೂ ಆತ್ಮನಾದ್ರೂ ಕೂಡ ಕೊನೆಗೆ ಪ್ರಳಯ ಕಾಲದಲ್ಲಿ ತನ್ನ ಗುಣಗಳನ್ನೆಲ್ಲ ಕಳ್ಕೊಳ್ಬೇಕು. ಹಾಗಾದ್ರೆ ಪ್ರಳಯ ಬಂದಾಗ ಅವನಲ್ಲಿರೋ ದುಃಖ ಅನ್ನೋದು ಹೋಗುತ್ತೆ. ಹಾಗಾದ್ರೆ ದುಃಖ ನಾಶ ಆದ್ಮೇಲೆ ಅವನಿಗೆ ಮೋಕ್ಷ ಸಿಕ್ತು ಅಂತ ಅರ್ಥ ಅಂತ ಇಷ್ಟೆಲ್ಲ ಬಂತು. ಈ ಅನುಮಾನಕ್ಕೆ ಈಗ ಖಂಡನೆ ಮಾಡ್ಬೇಕು. ಆ ಖಂಡನೆ ಮಾಡ್ಲಿಕ್ಕೆ ಈಗ ಜಯತೀರ್ಥರು ಪ್ರಾರಂಭ ಮಾಡ್ತಾರೆ. ಸರ್ವ ಆತ್ಮ ಪಕ್ಷೀಕಾರೆ ಪರಮೇಶ್ವರ ಆತ್ಮನಿ ಬಾಧಾತ್ ಅಸಿದ್ಧೇಶ್ಚ ಅಂತ. ಮೊದಲನೇ ದೋಷ ಇದು ಈ ಅನುಮಾನಕ್ಕೆ. ಈಗ ಆತ್ಮ ಅಂದ್ರೆ ಯಾವ ಆತ್ಮ ತಗೊಂಡಿದ್ದೀರಿ? ನಮ್ಮ ಸಿದ್ಧಾಂತದಲ್ಲಿ ಇಬ್ಬರ ಆತ್ಮ, ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ. ಈಗ ಪರಮಾತ್ಮನನ್ನ ತಗೊಳ್ಳೋಣ. ಪರಮಾತ್ಮನನ್ನ ತಗೊಂಡ್ರೆ ಆಗ ಪರಮಾತ್ಮನಲ್ಲಿ ಒಂದು ದಿವಸ ವಿಶೇಷ ಗುಣ ಎಲ್ಲಾ ಹೊರಟೋಗ್ಬಿಡುತ್ತೆ, ಒಂದ್ ದಿವಸ ಅವನು ಜ್ಞಾನ, ಇಚ್ಛೆ, ಪ್ರಯತ್ನ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಅಂತಿದ್ಯಾ? ಇಲ್ಲ. ಹಾಗಾದ್ರೆ ಸರಿಯಾಗಿ ಹೇಳ್ಬೇಕು, ಇದು ಜೀವಾತ್ಮನ ಬಗ್ಗೆ ಹೇಳ್ತಾ ಇದ್ರ ಅನುಮಾನನ ಪರಮಾತ್ಮನ ಬಗ್ಗೆ ಹೇಳ್ತಿರೋ. ಸುಮ್ನೆ ಆತ್ಮ ಅಂತಂದ್ರೆ ಅದ್ ಸರಿಯಾದ ಮಾತಲ್ಲ. ಯಾಕೆ ಆತ್ಮ ಅಂದ್ರೆ ನಾವು ಪರಮಾತ್ಮ ಅಂತ ತಗೊಳ್ತೀವಿ. ಆಗ ನೀವ್ ಹೇಳಿದ ಅಂಶ ಅಲ್ಲಿ ಬರ್ಲಿಲ್ಲ. ಯಾಕೆ? ಪರಮಾತ್ಮ ಪ್ರಳಯ ಕಾಲದಲ್ಲೂ ಕೂಡ ಎಚ್ಚರದಿಂದ ಇರ್ತಾನೆ, ಅವನಿಗೆ ಜ್ಞಾನ ಹೋಗಲ್ಲ, ಇಚ್ಛೆ ಹೋಗಲ್ಲ, ಪ್ರಯತ್ನ ಹೋಗಲ್ಲ. ಯಾಕೆ? ಅವ್ನ ಇಚ್ಛೆ ಪಡದೇ ಇದೆ, ಪ್ರಳಯ ಕಾಲದಲ್ಲೂ ಇಚ್ಛೆ ಇಲ್ಲದೆ ಹೋದ್ರೆ ಮುಂದೆ ಸೃಷ್ಟಿನೇ ಆಗ್ಬಾರ್ದಿತ್ತು. ಒಂದೆಲ್ಲ ಸೃಷ್ಟಿ ಆಗತ್ತೆ ಅಂದ್ಮೇಲೆ ಅವ್ನಿಗೆ ಇಚ್ಛೆ ಇರುತ್ತೆ ಅಂತ ಅರ್ಥ ಹಿಂದಕ್ಕೆ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ದೇವರ ಜ್ಞಾನ, ಇಚ್ಛೆ, ಪ್ರಯತ್ನ ಇವಕ್ಕೆ ನಾಶ ಇಲ್ವೇ ಇಲ್ಲ. ಹಾಗಾದ್ರೆ ಮತ್ತೆ ಎಲ್ಲಾ ಆತ್ಮರನ್ನ ಇಲ್ಲಿ ತಗೊಳ್ಬಾರ್ದು. ಯಾಕೆ? ಎಲ್ಲಾ ಆತ್ಮರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಪರಮಾತ್ಮನನ್ನ ಬಿಟ್ಟು ತಗೊಳ್ಬೇಕು ಅಂತ ಅರ್ಥ. ಅಷ್ಟೇ ಅಲ್ಲ, ಅಸಿದ್ಧಿ ಅಂತ ಒಂದು ದೋಷ.
ಈ ದೋಷ ಹೇಳ್ತಾರೆ, ಒಂದು ಬಾಧ ಮತ್ತೊಂದು ಅಸಿದ್ಧಿ ಅಂತ. ಬಾಧ ಅಂತಂದ್ರೆ ಎಲ್ಲಿ ಬಳಸ್ತಾರೆ? ಬಾಧ ದೋಷ ಇದೆ, ಅನುಮಾನಕ್ಕೆ ಬಾಧ ದೋಷ ಬರುತ್ತೆ ಅಂತ ಬಳಸ್ತಾರೆ. ಬಾಧ ಅಂದ್ರೆ ನೀವೇನ್ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಅದು ಇಲ್ಲ ಅಂತ ಇನ್ನೊಂದು ಪ್ರಮಾಣದಿಂದ ಗೊತ್ತಾಗ್ಬಿಟ್ಟಿದೆ ಮೊದಲೇ ನಮ್ಗೆ. ಈಗ ಇಲ್ಲೇನ್ ಹೇಳಲಿಕ್ಕೆ ಹೊರಟಿದ್ದಾರೆ, ಯಾವ್ಯಾವ ಆತ್ಮರುಗಳಿದಾರೋ ಪ್ರತಿಯೊಬ್ಬ ಆತ್ಮರಲ್ಲೂ ವಿಶೇಷ ಗುಣಗಳು ಒಮ್ಮೆ ಹೋಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಈಗ ಆತ್ಮ ಅಂದ್ರೆ ಪರಮಾತ್ಮ ಬಿಟ್ಟು ಜೀವಾತ್ಮನ ತಗೊಳ್ಳೋಣ. ಜೀವಾತ್ಮನಲ್ಲಿ ಯಾವಾಗಲೂ ಒಮ್ಮೆ ಜ್ಞಾನನೂ ಹೋಗುತ್ತೆ. ಯಾವಾಗ? ಪ್ರಳಯ ಕಾಲದಲ್ಲಿ. ಯಾಕೆ? ಅದು ಎಚ್ಚರ ಇರಲ್ಲ. ಈಗ ನಿದ್ರೆ ಜಾರದಾಗ ಅವನ್ಗೆ ಬಾಹ್ಯ ಪದಾರ್ಥಗಳ ಜ್ಞಾನ ಇರಲ್ಲ. ಪ್ರತಿನಿತ್ಯ ನಾವು ಮಲ್ಕೊಂಡ್ಬಿಡ್ತೀವಿ. ಮಲ್ಕೊಂಡಾಗ ಹೊರಗೆ ಏನಾಗ್ತಾ ಇದೆ ಏನು ಗೊತ್ತೇ ಆಗಲ್ಲ. ಒಳಗಡೆ ಜ್ಞಾನ ಇರುತ್ತೆ, ಅಹಂ ಅಂತ ಜ್ಞಾನ ಇರುತ್ತೆ, ನಾನು ಅಂತ ಜ್ಞಾನ ಇದ್ದೇ ಇರುತ್ತೆ ಯಾವಾಗ್ಲೂ. ಆದ್ರೆ ಆ ಜ್ಞಾನ ಬಿಟ್ಟು ಇನ್ನೇನೂ ಇರಲ್ಲ, ಹೊರಗಿನ ಜ್ಞಾನ. ಹಾಗಾದ್ರೆ ವಿಶೇಷ ಗುಣ ಆ ಸಮಯದಲ್ಲಿ ಇರಲ್ಲ. ಯಾಕಂದ್ರೆ ಕಣ್ಮುಚ್ಚಿದೀವಿ, ಕಿವಿ ಯಾವುದು ಎಲ್ಲ ತನ್ನ ಕೆಲಸಗಳನ್ನ ಮುಕ್ತಾಯ ಮಾಡಿದೆ. ಹಾಗಾದ್ರೆ ಬದುಕಿದ್ದಾಗಲೇ ಮಲ್ಕೊಂಡಾಗ ಅದೊಂದ್ ರೀತಿ ಚಿಕ್ಕ ಪ್ರಳಯ ತರ. ಆ ಸಂದರ್ಭದಲ್ಲಿ ಏನೂ ಗೊತ್ತೇ ಆಗಲ್ಲ. ಆ ತರ ಪರಮಾತ್ಮನನ್ನ ನೀವು ಯಾವ್ದೋ ಒಂದು ಕಾಲದಲ್ಲಿ ಅವನು ವಿಶೇಷ ಗುಣಗಳನ್ನ ಕಳ್ಕೊಳ್ಬಿಡ್ತಾನೆ ಅಂತಿದ್ಯಾ? ಇಲ್ಲ, ಕಳ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮನಲ್ಲಿ ಯಾವಾಗ್ಲೂ ಗುಣಗಳಿರುತ್ತೆ ಅಂತ ಹೇಳಿ ಎಲ್ಲಾ ಪ್ರಮಾಣ ಇದೆ. ಪ್ರಳಯ ಕಾಲದಲ್ಲೂ ಅವನೇ ಇರ್ತಾನೆ ಅಂತ. ಹಾಗಾದ್ರೆ ನೀವೇನ್ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ ಅದು ಆತ್ಮರುಗಳಲ್ಲಿ ಸೇರಿದ ಪರಮಾತ್ಮನಲ್ಲಿ ಬರ್ತಾ ಇಲ್ಲ. ಈ ತರ ಆಗ್ಬಾರ್ದು. ಈ ಉದಾಹರಣೆ ಪರ್ವತ ವನ್ಯಮಾನ ಅಂತ ಹೇಳ್ತೀವಿ. ಪರ್ವತ ಯಾವ್ದ್ಯಾವ್ದು ಪರ್ವತ ಇದೆಯೋ ಜಗತ್ನಲ್ಲಿ ಅಲ್ಲೆಲ್ಲ ಬೆಂಕಿ ಇದೆ ಅಂತ ಹೇಳಿ. ಹಾಗೇನಿಲ್ಲ, ಬೆಂಕಿ ಇಲ್ದೇ ಇರೋ ಪರ್ವತಗಳು ಕೂಡ ಬೇಕಾದಷ್ಟಿವೆ. ಅದ ಪರ್ವತೋ ವನ್ಯಮಾನ ಅಂತ ಹೇಳೋದು ತಪ್ಪಾಗತ್ತೆ. ಅಂತಂದ್ರೆ ಇಲ್ಲ, ಪರ್ವತ ಅಂದ್ರೆ ನಮಗೆ ಇಲ್ಲಿ ಯಾವ ಪರ್ವತದಲ್ಲಿ ನಾವು ಧೂಮವನ್ನ ನೋಡಿದ್ವು ಅಂಥ ಪರ್ವತ ಅಂತ. ಅಂಥ ಪರ್ವತದಲ್ಲಿ ಮಾತ್ರ ನಾವು ಇವನ್ನೆಲ್ಲ ಸಾಧನೆ ಮಾಡ್ತಾ ಇರೋದು, ಎಲ್ಲಾ ಪರ್ವತಗಳಲ್ಲ ಅಂತ. ಹೀಗೆ ಎಲ್ಲಾ ಪರ್ವತದಲ್ಲಿ ಸಾಧನೆ ಮಾಡಿದ್ರೆ ಕೆಲವು ಪರ್ವತದಲ್ಲಿ ಬೆಂಕಿನೇ ಇಲ್ಲ, ಆದ್ರಿಂದ ದೋಷ ಬರ್ತಾ ಇತ್ತು. ಅದನ್ನೇ ಬಾಧ ದೋಷ ಅಂತ ಹೇಳ್ತಾರೆ. ಇದು ಸುಧಾಮೂಲ 133ನೇದು ಸುಧಾಮೂಲ ಈಗ ಆಗ್ತಾ ಇರೋದು. ಇನ್ನು ಈ ಆತ್ಮ ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ ಅಂತ ಏನು ಅನುಮಾನ ಹೇಳಿದ್ರು, ಇಲ್ಲಿ ಪರಮಾತ್ಮನನ್ನ ಬಿಟ್ಟು ಬೇರೆ ಆತ್ಮನನ್ನ ತಗೊಳ್ತೀವಿ ಅಂತಂದ್ರೆ ಆಗ್ಲೂ ತಪ್ಪಾಗತ್ತೆ. ಯಾಕೆ ಅಂತಂದ್ರೆ ಇದೊಂದು ಕಾರಣ ಕೊಡ್ತಾರೆ. ಜೀವಾತ್ಮ ಪಕ್ಷೀಕಾರೇಪಿ ಸಂಸಾರಿಯಕ ಸ್ವಭಾವಾನಾಂ ಜೀವಾನಾಂ ಸ್ವಯಮೇವ ಉರರೀಕೃತತ್ವೇನ ತತ್ರ ಬಾಧಾ ಅಂತ. ಈಗ ಜೀವಾತ್ಮರನ್ನೇ ತಗೊಳ್ಳಿ. ಯಾಕಂದ್ರೆ ಪರಮಾತ್ಮನಲ್ಲಿ ಯಾವಾಗ್ಲೂ ಗುಣ ಇರುತ್ತೆ, ಪ್ರಳಯ ಬಂದ್ರೂ ಗುಣ ಇರುತ್ತೆ, ಪ್ರಳಯ ಯಾವಾಗ್ಲೂ ಗುಣ ಇದ್ದೇ ಇರುತ್ತೆ, ಸರಿ. ಆದ್ರೆ ಜೀವಾತ್ಮರನ್ನ ಮಾತ್ರ ತಗೊಳ್ಳೋಣ, ಆಗೇನ್ ಸಮಸ್ಯೆ ಅಂತಂದ್ರೆ ಜೀವಾತ್ಮರನ್ನ ತಗೊಂಡ್ರೆ ಅವಾಗ ಏನಾಯ್ತು, ಈಗ ನಿತ್ಯ ಸಂಸಾರಿ ಜೀವನ ತಗೊಳ್ಳೋಣ. ಜೀವಾತ್ಮರು ಅಂದ್ರೆ ಅವರು ಬರ್ತಾರಲ್ಲ, ನಿತ್ಯ ಸಂಸಾರಿ ಜೀವರು, ಅವರನ್ನ ತಗೊಂಡ್ರೆ ಅವ್ರಿಗೆ ಪ್ರಳಯ ಕಾಲ ಬಂದ್ರೂ ದುಃಖ ಹೋಗಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರು ನಿತ್ಯ ಸಂಸಾರಿಗಳಾದ್ರಿಂದ. ಹಾಗಾದ್ರೆ ನೀವು ಹೇಳಿದ ಅನುಮಾನ ಅವರಲ್ಲಿ ಬರ್ತಾ ಇಲ್ಲ ಸರಿಯಾಗಿ, ನೀವು ಸಾಧನೆ ಮಾಡ್ತಾ ಇರೋದು. ಹಾಗಾದ್ರೆ ಅಲ್ಲಿ ದೋಷ ಬಂತು. ಅಂದ್ರೆ ಅದರಿಂದ ನಾವು ಆತ್ಮರಿಗೆ ಯಾವಾಗ್ಲೂ ಒಮ್ಮೆ ವಿಶೇಷ ಗುಣ ಹೋಗುತ್ತೆ ಅಂತ ಪ್ರತಿಜ್ಞೆ ಮಾಡಿದ್ರೆ ತಪ್ಪಾಗತ್ತೆ. ಆತ್ಮ ಅಂದ್ರೆ ಪರಮಾತ್ಮನ ತಗೊಂಡ್ರೆ ದೋಷ ಅಲ್ಲಿಂದ. ಸರಿ, ನಿತ್ಯ ಸಂಸಾರಿನ, ಆ ನಿತ್ಯ ಸಂಸಾರಿನ ತಗೊಂಡ್ರೆ ಅವನಿಗೆ ಯಾವಾಗಲೂ ದುಃಖ ಇರುತ್ತೆ, ಯಾವಾಗಲೂ ಒಮ್ಮೆ ದುಃಖ ಹೋಗತ್ತೆ ಅಂತಿಲ್ಲ. ಹಾಗಾದ್ರೆ ಜೀವನನ್ನ ತಗೊಂಡ್ರೆ ಸಂಸಾರಿಯಕ ಸ್ವಭಾವನ ಅಂದ್ರೆ ನಿತ್ಯ ಸಂಸಾರಿಗಳನ್ನ ಹೊರಗ್ ಹಾಕ್ಬೇಕು ಈ ಅನುಮಾನದಿಂದ, ಪರಮಾತ್ಮನನ್ನ ಹೊರಗ್ ಹಾಕ್ಬೇಕು. ಈ ಅನುಮಾನದ ಉದ್ದೇಶ ಅವರಿಬ್ಬರಲ್ಲಿ ಹೇಳೋದಲ್ಲ, ಅವರಿಬ್ಬರನ್ನ ಬಿಟ್ಟು ಹೇಳ್ಬೇಕು ಅಂತ ಆಯ್ತು. ಸರಿ, ಇದರಿಂದ ಏನಾಯ್ತು, ನಮಗ್ ನೀವು ಅನುಕೂಲ ಮಾಡ್ಕೊಡ್ತಾ ಇದ್ದೀರಿ ಅಂತ ಅವ್ನು ಹೇಳ್ತಾನೆ. ಯಾರು? ಲೀಲಾವತೀಕಾರ. ಯಾಕೆ? ನೀವು ನಾನು ಹೇಳಿದ ಅನುಮಾನಕ್ಕೆ ಪರಿಷ್ಕಾರ ಮಾಡ್ತಾ ಹೋಗ್ತಾ ಇದೀರಿ. ಹೀಗ್ ಹೇಳ್ಬಾರ್ದಿತ್ತು, ಹೀಗ್ ಹೇಳ್ಬಾರ್ದು. ಸರಿ, ಅದೇನ್ ತೊಂದ್ರೆ ಇಲ್ಲ, ನಾನು ಹೀಗ್ ಸೇರಿಸ್ತಿದ್ಬೇಡಿ, ನೀವ್ ಹೇಳ್ದಂಗೆ ಆಗ್ಲಿ ಅಂತ ಅವ್ನು ಹೇಳ್ತಾನ. ಹಾಗೆ ಹೇಳೋದಿದ್ರೆ ಅವನು ನಮ್ಮ ಸಿದ್ಧಾಂತವನ್ನ ಒಪ್ಪಿದಾಗ ಆಗ್ಬಿಡತ್ತಲ್ಲ. ನಮ್ ತರ ಇಲ್ಲ, ಇನ್ನೊಬ್ರು ಹೇಳೋದನ್ನ ಒಪ್ಪಲೇಬಾರ್ದು ಅಂತ ಏನಿಲ್ಲ. ಪ್ರತಿಯೊಬ್ರು ಕೂಡ ಅಷ್ಟೇ, ಅದು ನ್ಯಾಯಶಾಸ್ತ್ರದಲ್ಲಿ ಆಗ್ಬಹುದು ಅಥವಾ ದ್ವೈತ ಸಿದ್ಧಾಂತದಲ್ಲಿ ಆಗ್ಬಹುದು. ಇನ್ನೊಬ್ರು ಮತದಲ್ಲಿ ಇದ್ದದನ್ನು ಒಪ್ಪಲೇಬಾರ್ದು ಅಂತಿಲ್ಲ. ಇನ್ನೊಬ್ರು ಮತದಲ್ಲಿ ಇದ್ದದ್ದು ನಮಗ್ ವಿರುದ್ಧ ಆಗಿದ್ರೆ ಅದನ್ನ ಒಪ್ಪೋ ಹಾಗಿಲ್ಲ. ನಮಗ್ ಸಮ್ಮತ ಆಗಿದ್ರೆ ಅದೆಲ್ಲ ಒಪ್ಲಿಕ್ಕೆ ನಾವು ಹೇಳೋದಕ್ಕೆ ಅವ್ರ ಸಮ್ಮತಿನೂ ಇದೆ, ಅವರು ಹೀಗೆ ಹೇಳ್ತಾರೆ ಅಂತ ಹೇಳ್ಬೋದು, ಏನ್ ತಪ್ಪಿಲ್ಲ. ಆದ್ರೆ ಏನೋ ಬೇರೆಯವ್ರು ಒಪ್ಪಿದ್ದನ್ನೇ ಯಾವ್ದೋ ಒಪ್ಪಬಾರ್ದು ಅಂದ್ರೆ ಹಾಗಾದ್ರೆ ವೇದ ಪ್ರಮಾಣ ಅಂತ ಒಪ್ತಾರೆ ಬೇರೆಯವರು. ಬೇರೆಯವ್ರು ಒಪ್ಪಿಟ್ಟಿದ್ದಾರೆ ನಾವು ಒಪ್ಪಬಾರ್ದು ಅಂದ್ರೆ ಅದ್ ಸಾಧ್ಯನ? ಬೇರೆಯವ್ರು ಒಪ್ಪಿದ್ದನ್ನ ಒಪ್ಪೋದ್ ದೋಷ ಅಲ್ಲ, ಆದ್ರೆ ನಮಗ್ ವಿರುದ್ಧವಾದದ್ ಬೇರೆಯವ್ರು ಹೇಳ್ತಾ ಇದ್ರೆ ಅದನ್ನ ಒಪ್ಪಿಕೊಡೋದು ದೋಷ ಅಷ್ಟೇ. ನಮಗ್ ಸಮ್ಮತಿ ಇದ್ರೆ ಆ ವಿಷಯದಲ್ಲಿ ನಾವು ಒಪ್ಪಬಹುದು ಅಂತ ಇಷ್ಟಿದೆ. ಅಂತೂ ಇಲ್ಲಿ ಆತ್ಮನನ್ನ ತಗೊಂಡ್ರೆ ದೋಷ, ಇನ್ನು ಜೀವಾತ್ಮನನ್ನ ತಗೊಂಡ್ರೆ ನಿತ್ಯ ಸಂಸಾರಿ ಜೀವನನ ತಗೊಂಡು ದೋಷ. ಮತ್ತೆ ಅಸಿದ್ಧಿ ಅಂತ ಒಂದು ದೋಷ ಬಂತು, ಆಗ್ಲೇ ಹೇಳಿಕ್ ಬಂದೆ. ಅಸಿದ್ಧಿ ಅನ್ನೋ ದೋಷ ಏನು?
ಈಗ ಪರಮಾತ್ಮ ಎಲ್ಲಾ ಕಡೆ ಇದೆ ನಿಜ, ಆದ್ರೆ ಅವನಲ್ಲಿ ಕಾರ್ಯ ವಿಶೇಷ ಗುಣವತ್ವ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಅನುಮಾನದಲ್ಲಿ ನೀವು ಗಮನಿಸ್ಬೋದು, ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ, ಒಂದು ಪ್ರತಿಜ್ಞೆ ಮಾಡ್ತಾರೆ, ಅದಕ್ಕೆ ಕಾರಣ ಕೊಡ್ತಾರೆ, ಆಮೇಲೆ ಒಂದು ಉದಾಹರಣೆ ಕೊಡ್ತಾರೆ. ಈ ಕಾರಣ ಕೊಡುವಂತಹ ಭಾಗ ಇದೆಯಲ್ಲ, ಹೀಗಿರೋದ್ರಿಂದ ಹೀಗ್ ಒಪ್ಬೇಕು ಅಂತ ಕಾರಣ ಕೊಡ್ತೀವಲ್ಲ, ಆ ಕಾರಣ ಕೊಡೋದು ನಾವು ಪ್ರತಿಜ್ಞೆ ಮಾಡೋದ್ರಲ್ಲಿ ಬರ್ದೇ ಇದ್ರೆ ಆಗ ಅಸಿದ್ಧಿ ಅಂತ ಹೇಳ್ತಾರೆ. ನೀವು ಕಾರಣ ಕೊಡ್ತಾರ ನಿಮ್ಮಲ್ಲೇ ಬರ್ತಾರೆ, ನಿಮ್ ಪಕ್ಷದಲ್ಲಿ ನಾನ್ ತುಂಬಾ ಒಳ್ಳೆಯವನು ಅಂತ ಒಬ್ಬ ಹೇಳ್ಕೊಳ್ತಾ ಇರ್ತಾನೆ. ಅದಕ್ಕೆ ಏನೋ ಒಂದು ಕಾರಣ ಕೊಡ್ತಾನೆ, ಆ ಕಾರಣ ಅವನಲ್ಲೇ ಇರಲ್ಲ, ಅವಾಗ ತುಂಬಾ ದೊಡ್ಡ ದೋಷ. ತಾನು ಹೇಳೋ ಕಾರಣ ಇವ್ರು ಒಳ್ಳೆಯವರು ಅಂತ ಹೇಳಲಿಕ್ಕೆ ಇನ್ನೊಬ್ರನ್ನ ಒಳ್ಳೆಯವರು ಅಂತ ತೋರಿಸ್ಲಿಕ್ಕೆ ಒಂದ್ ಕಾರಣ ಹೇಳ್ತಾ ಇರ್ತಾನೆ. ಆ ಕಾರಣ ತನ್ನಲ್ಲೇ ಇಲ್ದು ಹೋದ್ರೆ ದೊಡ್ಡ ದೋಷ. ಇದು ಇನ್ನೊಬ್ಬರ ಬಗ್ಗೆ ಇವನ್ನ ಹೇಳೋದು, ತನ್ನಲ್ಲೇ ಇಲ್ಲ ಅಂತ. ಹಾಗೆ ಈ ಅನುಮಾನದಿಂದ ಬೇರೆಯವ್ರಿಗೆಲ್ಲ ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು, ಆದ್ರೆ ತನ್ನಲ್ಲೇ ಇಲ್ವಲ್ಲ ಕಾರಣ ಕೊಡೋದು. ಅದ್ರ ತನ್ನಲ್ಲಿ ಏನ್ ಕಾರಣ ಇಲ್ಲ ಅಂದ್ರೆ, ಈಗ ಆತ್ಮ ಅಂದ್ರೇನು? ಪರಮಾತ್ಮ. ಪರಮಾತ್ಮನ ವಿಭು ಪದಾರ್ಥ. ಹೇಗೆ ಜೀವರೆಲ್ಲ ಎಲ್ಲಾ ಕಡೆ ಇದಾರೋ ಇವರ ಸಿದ್ಧಾಂತದ ಪ್ರಕಾರ, ಹಾಗೆ ದೇವರು ಕೂಡ ಎಲ್ಲಾ ಕಡೆ ಇದ್ದಾನೆ ಪರಮಾತ್ಮ. ಆದ್ರೆ ಅವನಲ್ಲಿ ಕಾರ್ಯ ವಿಶೇಷ ಗುಣ ಇಲ್ಲ. ಅಂದ್ರೆ ಅವನಲ್ಲಿ ವಿಶೇಷ ಗುಣಗಳೇನಿದೆ ಅದೆಲ್ಲ ಕಾರ್ಯ ಅಲ್ಲ. ಕಾರ್ಯ ಅಂದ್ರೇನು? ಹುಟ್ಟೋದು ಅಂತ ಅರ್ಥ. ದೇವರಲ್ಲಿ ಗುಣಗಳು ಹುಟ್ಟೋದಲ್ಲ, ದೇವರಲ್ಲಿ ಗುಣಗಳು ಯಾವಾಗ್ಲೂ ಇರೋದು, ಹೊರಗೆ ತೋರಿಸ್ಕೊಳ್ತಾನೆ ಅಷ್ಟೇ. ಈಗ ಭಾಗವತಲ್ಲಿ ಒಂದು ಬಂತು ಮಾತು, ವೈರಾಗ್ಯ ಅನ್ನೋ ಗುಣ ಅದು ಭಗವಂತನ ವಿಶೇಷ ಗುಣ. ಆ ವೈರಾಗ್ಯ ಗುಣ ದೇವರಲ್ಲಿ ಯಾವಾಗ್ಲೂ ಇರೋದು, ಅದು ಹುಟ್ಟೋದಲ್ಲ. ಹಾಗಾದ್ರೆ ಯಾವಾಗ್ಲೂ ಒಮ್ಮೆ ಕಾಣ್ತಲ್ಲ ಅಂದ್ರೆ ಅದು ಹುಟ್ಟುತ್ತಲ್ಲ ಅಂತಂದ್ರೆ ಅದು ಬೇರೆಯವ್ರಿಗೆ ಜ್ಞಾನ ಬಂತಷ್ಟೇ, ಇವನಲ್ಲಿ ವೈರಾಗ್ಯ ಇದೆ ಅಂತ ಅಷ್ಟೇ. ಅದರಿಂದ ಅವರ ಜ್ಞಾನ ಆಗಿ ಹುಟ್ಟಿತು ಅಂತ ಅರ್ಥ ಹೊರತು ದೇವರ ವೈರಾಗ್ಯ ಆಗಿ ಹುಟ್ಟಿತು ಅಂತ ಅರ್ಥ ಅಲ್ಲ. ದೇವರಲ್ಲಿ ಇದ್ದ ವೈರಾಗ್ಯ ಒಂದ್ ಕಾಲದಲ್ಲಿ ಬೇರೆಯವ್ರಿಗೆ ಕಾಣಿಸ್ತು ಅಂತ ಅಷ್ಟೇ ಅರ್ಥ. ಈ ತರ ಇಲ್ಲೂ ಕಾರ್ಯ ವಿಶೇಷ ಗುಣ ದೇವರಲ್ಲಿ ಇಲ್ಲ. ಹಾಗಾದ್ರೆ ನೀವು ಹೇತು ಅಭಾಗ ಅದು ನಿಮಗೆ ಪರಮಾತ್ಮನ ಬರ್ತಾ ಇಲ್ಲ, ಸಾಧನೆ ಏನ್ ಮಾಡ್ತಾ ಇದ್ರಿ ಅದು ಬರ್ತಾ ಇಲ್ಲ, ಅದರಿಂದ ಎರಡು ದೋಷ. ಏನ್ ಸಾಧಿಸ್ತಾ ಇದೀರೋ ಅದು ಬರ್ಲಿಲ್ಲ ಅಂದ್ರೆ ಬಾಧ ದೋಷ. ಹಾಗೆ ಅಸಿದ್ಧಿ ಅಂದ್ರೆ ಯಾವ ಕಾರಣ ಕೊಡ್ತೀರಿ ಅದೇ ಸಿದ್ಧ ಆಗಿಲ್ಲ, ಅಸಿದ್ಧಿ ದೋಷ ಅಂತ. ಹೀಗೆ ಅನುಮಾನಕ್ಕೆ ಹೇಳುವಂತ ದೋಷ. ಇದು ನಿಧಾನಕ್ಕೆ ನಮ್ಗೆ ಈ ಅನುಮಾನ ಪ್ರಮಾಣದ ಬಗ್ಗೆ ಎಷ್ಟು ಚೆನ್ನಾಗಿ ಪರಿಚಯ ಆಗುತ್ತೋ ಆಗ ನಮ್ಗೆ ಇನ್ನೂ ಅರ್ಥ ಆಗುತ್ತೆ. ವಾಸ್ತವಿಕವಾಗಿ ಎಲ್ಲ ಅನುಮಾನಗಳು ಅನೇಕ ಬಂದಿದೆ, ಅದನ್ನೆಲ್ಲ ಅಧ್ಯಯನ ಮಾಡಿದ್ರೆ ಚೆನ್ನಾಗಿ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಆ ರೀತಿ ಇದು ಮುಂದಕ್ಕೆ ಇಲ್ಲಿ ತದ್ ಅತಿರಿಕ್ತ ಜೀವ ಪಕ್ಷೀಕಾರೇ ತತ್ರೈವ ಅನೇಕಾಂತ್ಯ. ಸರಿ, ನೀವ್ ಹೇಳಿದ ಹಾಗೆ ಪರಮಾತ್ಮನನ್ನ ನಾವ್ ಇಲ್ಲಿ ಸೇರಿಸ್ಕೊಳಲ್ಲ, ಯಾಕೆ ದೇವ್ರ ಬಗ್ಗೆ, ಯಾಕೆ ಅವನಲ್ಲಿ ಯಾವಾಗ್ಲೂ ವಿಶೇಷ ಗುಣ ಏನೋ ಒಂದು ಇದ್ದೇ ಇರುತ್ತೆ. ಸರಿ, ಇನ್ನು ನಿತ್ಯ ಸಂಸಾರಿ ಜೀವರು ಅವ್ರನ್ನು ತಗೊಳ್ಳಲ್ಲ, ಯಾಕೆ ಅವರಲ್ಲಿ ದುಃಖ ಪ್ರಳಯ ಕಾಲದಲ್ಲೂ ಇದ್ದೇ ಇರುತ್ತೆ. ಸರಿ, ಅವ್ರನ್ನು ಬಿಟ್ಬಿಡೋಣ. ಈಗ ದೇವರನ್ನ ಬಿಟ್ಟು ನಿತ್ಯ ಸಂಸಾರಿ ಜೀವರನ್ನ ಬಿಟ್ಟು ಬೇರೆ ಆತ್ಮರನ್ನ ತಗೊಳ್ತೀವಿ. ಅಂಥ ಆತ್ಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ಅಂಥ ಆತ್ಮರುಗಳಿಗೆ ಏನಾಗುತ್ತೆ, ಪ್ರಳಯ ಕಾಲ ಬಂದಾಗ ತಾವು ತಮ್ಮ ದುಃಖಗಳನ್ನ ಕಳ್ಕೊಳ್ತಾರೆ ಅಂತ ಯಾಕೆ ಹೇಳ್ಬಾರ್ದು? ಸರಿ ಹೋಯ್ತಲ್ಲ ಈಗ ಅಂದ್ರೆ, ಅವಾಗ ನಿಮ್ಮ ಅನುಮಾನಕ್ಕೆ ಇಂಥವ್ರಲ್ಲೇ ದೋಷ, ಪರಮಾತ್ಮನಲ್ಲಿ ಮತ್ತೆ ಜೀವಾತ್ಮನಲ್ಲಿ, ಅದೇ ನಿತ್ಯ ಸಂಸಾರ ಹೊಂದಿರುವಂತ ಜೀವರಲ್ಲಿ ಅಲ್ಲೇ ದೋಷ. ಯಾಕೆ? ಒಬ್ಬ ಜೀವ ಅಂತಂದು ಕೂಡಲೇ ಅವನಲ್ಲಿ ಯಾವಾಗಲೂ ಗುಣ ನಾಶ ಆಗ್ಬೇಕು, ದುಃಖನೂ ಹೊರಟೋಗ್ಬೇಕು ಪ್ರಳಯ ಕಾಲದಲ್ಲಿ ಅಂತಿಲ್ಲ. ಯಾಕೆ? ನೀವ್ ಹೇಳಿದ ನಿಯಮ ಅಲ್ಲೇ ಬರಲ್ಲ. ಅಷ್ಟೇ ಅಲ್ಲ, ನೀವು ಇದುವರೆಗೂ ಒಂದ್ ಮಾತು ಹೇಳ್ತಾ ಇದ್ರಿ, ಅದನ್ನೇ ನಾವು ಒಪ್ಕೊಳಲ್ಲ. ಏನ್ ಒಪ್ಕೊಳಲ್ಲ ಅಂದ್ರೆ, ಜೀವಾತ್ಮನ ವಿಭುತ್ವ ಅಭಾವೇನ ಅಸಿದ್ಧೇಶ್ಚ. ಜೀವನಗಳ ವಿಭುತ್ ಯಾರು ಹೇಳಿತ್ತು? ಒಬ್ಬ ಜೀವ ಎಲ್ಲಾ ಕಡೆ ಇರ್ತಾನ. ಈಗ ನಾವು ನಮ್ ಮನೇಲಿ ಕೂತಿದ್ರೆ, ಮನೇಲಿ ಎಲ್ಲೋ ಒಂದ್ ಕಡೆ ಕೂತಿದೀವಿ, ನಮಗೆ ಪಕ್ಕದ ಒಂದು ರೂಮ್ ನಲ್ಲಿ ಏನ್ ಆಗ್ತಾ ಇದೆ ಅಂತಾನೂ ಗೊತ್ತಾಗಲ್ಲ, ಅಥವಾ ಅಡಿಗೆ ಮನೇಲಿ ಏನಾಗ್ತಾ ಇದೆ ಅಂತಾನೂ ಗೊತ್ತಾಗಲ್ಲ. ಶಬ್ದ ಆದ್ರೆ ಊಹೆ ಮಾಡ್ಕೊಳ್ಬೇಕಷ್ಟೇ ಹೊರತು ಎಲ್ಲಾ ಕಡೆ ನಾವ್ ಇರೋದಿದ್ರೆ ಎಲ್ಲಾ ಕಡೆ ಆಗೋದು ನಮಗ್ ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಆಕಾಶದಂತೆ ಅಥವಾ ಕಾಲದಂತೆ ನಾವು ಎಲ್ಲಾ ಕಡೆ ಇರೋದಿದ್ರೆ ನಮ್ಗೆಲ್ಲಾ ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಅಂಥ ಜೀವನ ವಿಭು ಅಂತ ಹೇಳ್ತಿರಲ್ಲ, ಇದನ್ನ ಹೇಗೆ ಒಪ್ಕೊಳ್ಳೋದು? ಆದ್ರಿಂದ ಈ ವಿಭುತ್ವ ಅನ್ನೋದೇ ನಮ್ಮ ಸಿದ್ಧಾಂತದಲ್ಲಿ ಇಲ್ಲ, ಅದನ್ನ ನಾವು ಖಂಡನೆ ಮಾಡ್ತೀವಿ. ಆ ಜೀವಾತ್ಮ ಅಣು ಪದಾರ್ಥ ಹೊರತು ಅವನು ವಿಭು ಪದಾರ್ಥ ಅಲ್ಲ. ಅವರು ತುಂಬಾ ಬುದ್ಧಿವಂತಿಕೆಯಿಂದ ಮಂಡನೆ ಮಾಡ್ತಾರೆ. ಅವರು ಸುಮ್ನೆ ಹೇಳಲ್ಲ, ಜೀವಾತ್ಮನ ವಿಭು ಅಣು ಅಂತ ಒಪ್ಪಬಾರ್ದು, ವಿಭು ಅಂತ ಒಪ್ಕೊಳ್ಬೇಕು ಅಂತ ಚೆನ್ನಾಗಿ ಸಮರ್ಥನೆ ಮಾಡ್ತಾರೆ. ಅಷ್ಟು ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಎಡವು ಬಿಡ್ತಾರೆ, ತಪ್ಪಾಗಿ ಸಿಗಾಕೊಂಡ್ಬಿಡ್ತಾರೆ. ಪ್ರಕೃತದಲ್ಲಿ ಇದನ್ನ ನಾವು ಒಪ್ಪಲ್ಲ ಅಂತ ಖಂಡನೆ ಮಾಡ್ತೀವಿ. ಹಾಗಾದ್ರೆ ಜೀವಾತ್ಮ ಅವನು ಅಣು ವಿಭು ಅಂತ ಬಂದಾಗ ಅವನು ವಿಭುನೋ ಅಣುನೋ ಅಂತ ಹೇಗ್ ನಾವು ತಿಳ್ಕೊಳ್ಳೋದಿದ್ರೆ, ಅದನ್ನ ನಾವು ಬೇರೆ ಬೇರೆ ಕಡೆ ಸಾಧನೆ ಮಾಡಿದೀವಿ. ಆ ಜೀವಾತ್ಮ ಅನ್ನೋನು ಅವನು ಅಣು ಆಗಿದ್ದಾನೆ ಹೊರತು ಅವನು ವಿಭು ಅಲ್ಲ, ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋರಲ್ಲ ಅನ್ನೋದನ್ನ ಬೇರೆ ಬೇರೆ ಕಡೆ ಸಾಧನೆ ಮಾಡಿರೋದನ್ನ ಅಲ್ಲಿ ಆ ವಿಷಯವನ್ನು ಇಲ್ಲಿ ಜಾಸ್ತಿ ಒತ್ತು ಕೊಟ್ಟು ಹೇಳಲ್ಲ. ಅಂತೂ ಒಂದು ಪ್ಯಾರ ಮುಗೀತೀಗ,
ಇದರ ಅರ್ಥ ಏನಾಯ್ತು ಒಟ್ಟು ಅಂದ್ರೆ, ಲೀಲಾವತಿ ಅಂತ ಒಂದು ಗ್ರಂಥ, ಅಲ್ಲೊಂದು ಅನುಮಾನ ಬಂದಿದೆ. ಆ ಅನುಮಾನ ಒಂದು ದಿವಸ ದುಃಖ ಹೋಗತ್ತೆ ಎಲ್ಲ ಜೀವರಿಗೆ, ಆದ್ರಿಂದ ಅವತ್ತೇ ಮೋಕ್ಷ ಆಯ್ತು ಅಂತ ಅರ್ಥ ಅಂತ ಹೇಳತ್ತು ವಾಕ್ಯ. ಆದ್ರೆ ಯಾವ ಸಂದರ್ಭದಲ್ಲಿ? ಪ್ರಳಯ ಕಾಲದಲ್ಲಿ ಅಂತ ಹೇಳ್ತಾರೆ. ಈಗಲ್ಲ, ಸಂಸಾರದಲ್ಲಿ ಇದ್ದಾಗಲ್ಲ. ಯಾಕೆಂದ್ರೆ ಯಾವುದೇ ಗುಣ ಆಗ್ಲಿ, ಹುಟ್ಟೋ ಗುಣ ಒಂದು ದಿವಸ ನಾಶ ಆಗ್ಲೇಬೇಕು. ಹಾಗೆ ದುಃಖನೂ ಕೂಡ ಹುಟ್ಟೋ ಗುಣ, ಅದು ಒಂದ್ ದಿವಸ ಹೋಗುತ್ತೆ ಅಂತ ಇಷ್ಟು ಬಂತು ಯುಕ್ತಿ, ಅವ್ರ ಕಾರಣ ಕೊಟ್ಟಿತ್ತು. ಅದಕ್ಕೆ ಇವರು 2-3 ಕಡೆ ದೋಷ ಕೊಟ್ರು ಜಯತೀರ್ಥರು. ಒಂದು ದೋಷ ಕೊಟ್ಟಿದ್ದು, ಜೀವರು ಅಂದ್ರೆ ಎಲ್ಲಾ ಜೀವರು ಅಂದ್ರೆ ಆತ್ಮನೂ ಬರ್ತಾನೆ ಅಲ್ಲಿ, ಪರಮಾತ್ಮ. ಅವನಲ್ಲಿ ವಿಶೇಷ ಗುಣ ಹುಟ್ಟೋದು ಇಲ್ಲ, ಅವನ ಗುಣ ನಾಶ ಆಗೋದೂ ಇಲ್ಲ ಪ್ರಳಯ ಕಾಲದಲ್ಲೂ ಕೂಡ. ಹಾಗಾದ್ರೆ ನಿಮ್ಮ ಅನುಮಾನಲ್ಲಿ ಬರ್ತಾ ಇಲ್ಲ ದೋಷ. ಅಷ್ಟೇ ಅಲ್ಲದೆ, ಈ ಪರಮಾತ್ಮನನ್ನ ವಿಭು ಅಂತ ಒಪ್ಬೋದು, ಎಲ್ಲಾ ಕಡೆ ಇದ್ದಾನೆ ಅಂತ. ಆದ್ರೆ ಅವನಲ್ಲಿ ಹುಟ್ಟತ್ತೆ ಗುಣಗಳು ಅಂತ ಒಪ್ಪಲ್ಲ. ಯಾಕೆ? ಅವನಲ್ಲಿ ಯಾವಾಗಲೂ ಇರೋದು ನಿತ್ಯ ಗುಣಗಳು, ಅವನಲ್ಲಿ ಅನಿತ್ಯ ಅಲ್ಲ. ಇದು 2ನೇದು. 3ನೇದು, ಜೀವಾತ್ಮರು ಅಂತ ತಗೊಂಡ್ರೆ ಪರಮಾತ್ಮನ ಬಿಟ್ಬಿಡೋಣ. ಆದ್ರೆ ನಿತ್ಯ ಸಂಸಾರಿ ಜೀವರನ್ನು ತಗೊಂಡಾಗ ಅವ್ರಿಗೆ ಪ್ರಳಯ ಕಾಲ ಬಂದಾಗ್ಲೂ ದುಃಖ ಇದ್ದೇ ಇರುತ್ತೆ, ನಾಶ ಆಗಲ್ಲ. ಅದನ್ನ ಆ ಪಕ್ಷನೂ ಸರಿ ಇಲ್ಲ. ಇದು ಮುಂದಕ್ಕೆ ಇಲ್ಲ, ಎಲ್ಲರನ್ನೂ ಬಿಟ್ಟು ಬೇರೆ ಜೀವರನ್ನು ತಗೊಳ್ತೀವಿ, ಅದೇನದು ಕೆಲವು ಜೀವರಲ್ಲಿ ಹೀಗ್ ನಿಯಮ, ಕೆಲವು ಜೀವರಲ್ಲಿ ಹೀಗ್ ನಿಯಮ, ನೀನ್ ಅನುಮಾನ ಸರಿ ಇಲ್ಲ ಅಂತ ಅದನ್ನು ಖಂಡನೆ ಮಾಡಿದ್ರು. ಕೊನೆ ಖಂಡನೆ ಏನ್ ಮಾಡಿದ್ದು, ಜೀವ ವಿಭು ಅಂತ ಯಾರು ಹೇಳಿದ್ ನಿನಗೆ? ಅದು ತಪ್ಪು, ಜೀವ ಅಣು. ಆದ್ರಿಂದ ನಿನ್ನ ಅನುಮಾನ ಸರಿ ಇಲ್ಲ, ನಿನ್ನ ಅನುಮಾನದಿಂದ ಮೋಕ್ಷವನ್ನ ಸಾಧನೆ ಮಾಡ್ಲಿಕ್ಕೆ ಬರಲ್ಲ ಅಂತ ಖಂಡನೆ ಮಾಡಾಯ್ತು. ಇದು ಮೊದಲನೇ ಅನುಮಾನ ಬಗ್ಗೆ ವಿಚಾರ. ಇದು 2ನೇ ಅನುಮಾನದ ಬಗ್ಗೆ ವಿಚಾರ ಏನ್ ಮಾಡಿದ್ದಾರೆ ಅಂತ ನೋಡೋಣ. 2ನೇ ಪ್ಯಾರ, ಆತ್ಮತ್ವಂ ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ ದ್ರವ್ಯನಿಷ್ಠಂ ಇತಿ ಪ್ರತಿಜ್ಞಾ ಅರ್ಥ ಇತಿ ಚೇತ್ ನ ತಥಾ ಸತಿ ಹೇತೋರಸಿದ್ಧಿ ಪ್ರಸಂಗಾತ್ ಅಂತ. ಇನ್ನು ಬಹಳ ಬುದ್ಧಿವಂತಿಕೆದ ಅನುಮಾನ ಮಾಡ್ತಾರೆ, ಸ್ವಲ್ಪ ಚೇಂಜ್ ಮಾಡ್ತಾರೆ. ಹಿಂದೆ ನಾವು ಹೀಗೆ ಹೇಳಿದ್ರೆ ಮಾತನ್ನ ದೋಷ ಕೊಡ್ತೀರಾ, ಸ್ವಲ್ಪ ಬದಲಾಯಿಸ್ತೀವಿ. ಏನ್ ಮಾಡ್ತೀವಿ ಅಂತಂದ್ರೆ, ಆತ್ಮತ್ವ ಅಂತ ಧರ್ಮ ತಗೊಳ್ತೀವಿ. ಇದುವರೆಗೆ ಎಲ್ಲ ಜೀವರು ಆತ್ಮರು ಅಂತ ತಗೊಂಡಿದ್ರು. ಈಗ ಆತ್ಮರಲ್ಲಿರೋ ಆತ್ಮತ್ವ ತಗೊಳ್ತೀವಿ. ಈ ಆತ್ಮತ್ವ ತಗೊಂಡ್ರೆ ಏನ್ ಲಾಭ? ಈಗ ಪರಮಾತ್ಮನಲ್ಲೂ ಆತ್ಮತ್ವ ಇದೆ, ಮತ್ತೆ ನಿತ್ಯ ಸಂಸಾರಿ ಜೀವರಲ್ಲೂ ಆತ್ಮತ್ವ ಇದೆ. ಬೇರೆ ಅಂದ್ರೆ ನಿತ್ಯ ಸಂಸಾರಿಗಳಲ್ಲದ ಯಾವ ಜೀವನಿದ್ದಾರೆ ಅವರಲ್ಲೂ ಆತ್ಮತ್ವ ಇದೆ. ಹೇಗೆ ಮನುಷ್ಯತ್ವ ಎಲ್ಲಾ ಕಡೆ ಇದೆ, ಬ್ರಾಹ್ಮಣ ಆಗ್ಲಿ ಕ್ಷತ್ರಿಯ ಆಗ್ಲಿ ಯಾರು ಬೇಕಾದ್ರೆ. ಹಾಗೆ ಇಲ್ಲಿ ಆತ್ಮತ್ವ ಅನ್ನೋದನ್ನ ತಗೊಂಡ್ರೆ ಈ ಧರ್ಮ ಎಲ್ಲಾ ಆತ್ಮರುಗಳಲ್ಲಿ ಬರುತ್ತೆ. ಮತ್ತೆ ದೋಷ ಬರುತ್ತಲ್ಲ, ಅದಲ್ಲೇನೋ ಹೊಸ್ತು ಅಂದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ನಾವೀಗ ಪ್ರತಿಜ್ಞೆ ಮಾಡೋದು ಬೇರೆ. ಮುಂಚೆ ಏನ್ ಪ್ರತಿಜ್ಞೆ ಮಾಡಿದೀವಿ? ಯಾರೇ ಒಬ್ಬ ಜೀವನ ಆಗ್ಲಿ, ಅವನಿಗೆ ಯಾವುದೋ ಒಂದು ಕಾಲದಲ್ಲಿ ತನ್ನ ಎಲ್ಲಾ ವಿಶೇಷ ಗುಣಗಳನ್ನ ಕಳ್ಕೊಳ್ಳುವಂತ ಒಂದು ಸ್ಥಿತಿ ಬರುತ್ತೆ, ಅದು ಒಪ್ತೀವಿ, ಅದು ಬೇರೆ ಆಯ್ತು, ಮುಕ್ತಾಯ ಆಯ್ತು. ಈಗ ಹೇಳೋದು, ಎಲ್ಲಾ ಆತ್ಮರಲ್ಲಿರೋ ಒಂದು ಆತ್ಮತ್ವ ಇದೆಯಲ್ಲ, ಆ ಆತ್ಮತ್ವ ಎಲ್ಲಿರತ್ತೆ ಗೊತ್ತಾ? ಯಾವನೋ ಒಬ್ಬ ವ್ಯಕ್ತಿ ಒಂದು ಅವಸ್ಥೆಯಲ್ಲಿ ಎಲ್ಲ ವಿಶೇಷ ಗುಣಗಳನ್ನ ಕಳ್ಕೊಂಡಾಗ ಇರ್ತಾನಲ್ಲ, ಅಂಥವನಲ್ಲಿ ಆತ್ಮತ್ವ ಇರುತ್ತೆ. ಅಂದ್ರೆ ಅರ್ಥ ಏನ್ ಮಾಡಿದೆವು? ಯಾವ ಆತ್ಮನ ತಗೊಳ್ಬೇಕು ಅಂದ್ರೆ, ಯಾವ ಆತ್ಮನಲ್ಲಿ ಎಲ್ಲ ವಿಶೇಷ ಗುಣಗಳು ಒಂದು ಸಂದರ್ಭದಲ್ಲಿ ಹೋಗತ್ತೋ ಅಂಥ ಆತ್ಮನಲ್ಲಿರುವ ಆತ್ಮತ್ವ ಅದನ್ನ ತಗೊಳ್ಬೇಕು. ಅಂದ್ರೆ ಈ ತರ ಹೇಳಿದಾಗ ಏನಾಯ್ತು, ಪರಮಾತ್ಮನೂ ತಗೊಳ್ಳಿಕ್ ಬರಲ್ಲ, ನಿತ್ಯ ಸಂಸಾರಿ ಜೀವನನ್ನು ತಗೊಳ್ಳಿಕ್ ಬರಲ್ಲ. ಅಂದ್ರೆ ಅವರು ಈ ಅನುಮಾನ ಹಿಂದೆ ಹೇಳ್ದಾಗ ನೀವೇನ್ ದೋಷ ಕೊಟ್ರಿ, ಅದ್ ಯಾವ್ದೇ ದೋಷ ಈ ಅನುಮಾನದಲ್ಲಿ ಬರಲ್ಲ. ಯಾಕೆ? ಅವ್ರಿಬ್ರನ್ನ ಬಿಟ್ಟೆ ನಾವು ಅನುಮಾನ ಮಾಡಿರೋದು, ಈಗ ನೀವು ದೋಷ ಹೇಳಿಕ್ ಬರಲ್ಲ ಅಂತ ಬಹಳ ಬುದ್ಧಿವಂತಿಕೆಯಿಂದ ಅನುಮಾನ ಮಾಡ್ತಾರೆ. ಅಂದ್ರೆ ಒಟ್ಟಾಭಿಪ್ರಾಯ ಏನಾಯ್ತು, ಪ್ರತಿಜ್ಞೆ ಮಾಡಿದಿಷ್ಟು ನಾವು ಆತ್ಮತ್ವವನ್ನ ಹೇಳ್ತಾ ಇದೀವಿ. ಅಂಥ ಆತ್ಮತ್ವ ಎಲ್ಲಿರತ್ತೆ ಗೊತ್ತಾ? ಯಾವ ಒಂದು ಪ್ರಳಯ ಕಾಲದಲ್ಲಿ, ಉದಾಹರಣೆಗೆ ಪ್ರಳಯ ಕಾಲ ಅಂತ ತಗೊಳ್ಳೋಣ, ಯಾವಾಗ್ಲಾದ್ರೊಮ್ಮೆ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲಾ ವಿಶೇಷ ಗುಣಗಳನ್ನ ಅಂದ್ರೆ ದುಃಖ ಸುಖ ಎಲ್ಲಾ ಗುಣಗಳನ್ನ ಕಳ್ಕೊಂಡಿರುವಂತ ಒಬ್ಬ ಆತ್ಮ ಏನಿದಾನೆ, ಅವನಲ್ಲಿರುವಂತ ಆತ್ಮತ್ವ ತಗೊಳ್ಬೇಕು. ಹಾಗಾದೇನಾಯ್ತು, ಇಲ್ಲಿ ಸಂಸಾರಿ ಜೀವನ ತಗೊಳ್ಳಿಕ್ ಬರಲ್ಲ. ಯಾಕೆ? ನಿತ್ಯ ಸಂಸಾರಿ ಜೀವನದಲ್ಲಿ ಒಮ್ಮೆ ದುಃಖ ಹೋಯ್ತು ಸುಖ ಹೋಯ್ತು ಅಂತಿಲ್ಲ, ಅವನಲ್ಲಿ ಯಾವಾಗಲೂ ದುಃಖ ಇದ್ದೇ ಇರುತ್ತೆ. ಸುಖ ಹೋಗ್ಬೋದು ನಿಜ, ದುಃಖ ಅಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅಂಥ ಆತ್ಮನಲ್ಲಿರೋ ಆತ್ಮತ್ವ ತಗೊಳ್ಬಾರ್ದು. ಇನ್ನು ಪರಮಾತ್ಮನಂತೂ ಯಾವಾಗ್ಲೂ ವಿಶೇಷ ಗುಣ ಇರುತ್ತೆ, ಆದ್ರಿಂದ ಆ ಪರಮಾತ್ಮನಿರೋ ಆತ್ಮತ್ವ ತಗೊಳ್ಬಾರದು, ಮತ್ ಅವ್ರನ್ನ ಬಿಟ್ಟು ಬೇರೆ ಕಡೆ ತಗೊಳ್ಬೇಕಲ್ವಾ? ಅಂದ್ರೆ ತಪ್ಪಾಯ್ತು. ಯಾಕೆ? ತಥಾ ಸತಿ ಹೇತೋ ಅಸಿದ್ಧಿ ಪ್ರಸಂಗಾತ್. ನೀವು ಸ್ವಲ್ಪ ಚೇಂಜ್ ಮಾಡಿದ್ರೆ ತಪ್ಪೇನಾಗತ್ತೆ? ಈಗ ಹೇತು ಕಾರಣ ಏನ್ ಕೊಟ್ರಿ ಹಿಂದಿನ ಮಾನದಲ್ಲಿ? ವಿಭುತ್ವೇ ಸತಿ ಕಾರ್ಯ ವಿಶೇಷ ಗುಣವತ್ವ. ಅಂದ್ರೆ ವಿಭು ಎಲ್ಲಾ ಕಡೆ ವಿಸ್ತಾರವಾಗಿ ವ್ಯಾಪಿಸ್ಕೊಂಡಿದೆ, ಮತ್ತೆ ಅದರಲ್ಲಿ ವಿಶೇಷ ಗುಣಗಳು ಹುಟ್ಟತ್ತೆ ಅಂತ ಹೇಳಿದೆ.
ಈಗ ಆತ್ಮ ಎಲ್ಲಾ ಕಡೆ ಇದ್ದಾನೆ ಅನ್ನೋದೇ ತಪ್ಪು ಅಂತ ಹಿಂದೆ ಹೇಳಿದ್ವಿ. ಯಾಕೆ? ಆತ್ಮ ಅಂದ್ರೆ ಅಣುವಾದ ಆತ್ಮ ಎಲ್ಲಾ ಕಡೆ ಇರ್ಲಿಕ್ಕೆ ಬರಲ್ಲ, ಒಂದು ದೋಷ. ಅದನ್ನ ಬದಲಾಯಿಸ್ಲಿಕ್ಕೆ ಏನ್ ಮಾಡ್ದ? ಆತ್ಮನ ಬಗ್ಗೆ ಮಾತಾಡ್ತಾನೆ ಇಲ್ಲ ಇಲ್ಲಿ, ಆತ್ಮನಲ್ಲಿರೋ ಆತ್ಮತ್ವ ಧರ್ಮದ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ಸರಿ, ಆತ್ಮನೇ ವಿಭು ಅಲ್ಲ ಅಂದ್ಮೇಲೆ ಆತ್ಮತ್ವ ಅವನಲ್ಲಿರೋ ಧರ್ಮ ಅದ್ ಎಲ್ಲಾ ಕಡೆ ಇರುತ್ತ, ಅದು ವಿಭು ಪದಾರ್ಥ ಅಲ್ಲ. ಅದ್ರಿಂದ ಹೇತು ಮತ್ತೆ ನೀವೇನ್ ಹೇಳಲಿಕ್ಕೆ ಹೋಗ್ತಾ ಇದ್ರಿ ಆತ್ಮತ್ವ ಅದ್ರಲ್ಲಿ ಬರ್ತಾ ಇಲ್ಲ. ಅದರಿಂದ ಪುನಃ ದೋಷ ಇದೆ ಅಂತ ಆಕ್ಷೇಪ ಮಾಡ್ತಾರೆ ಜಯತೀರ್ಥನ್. ಅದಕ್ಕೆ ಇಲ್ಲ, ಹೇತು ಚೇಂಜ್ ಮಾಡ್ಬಿಡ್ತೀವಿ. ಅಂದ್ರೆ ಇವ್ರು ಒಂದು ವಾಕ್ಯ ಕೊಟ್ಟ, ಒಂದು ಅನುಮಾನ ಹೇಳ್ದ, ನಾನು ಈ ಅನುಮಾನದಿಂದ ಮೋಕ್ಷ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಡ್ತೀನಿ ಅಂತ. ಅದು ಜಯತೀರ್ಥರ್ ದೋಷ ಹೇಳೋದು ಕೂಡಲೇ ಅದನ್ನ ಬದಲಾಯಿಸ್ತೀನಿ ಅಂತ ಹೊರಟವನು ಎಷ್ಟು ಬದಲಾಯಿಸ್ತಾ ಅಂದ್ರೆ ಕೊನೆಗೆ ಇಡೀ ಅನುಮಾನನೇ ಚೇಂಜ್ ಮಾಡ್ಕೊಂಡ್ಬಿಟ್ಟ. ಇಡೀ ಅಂದ್ರೆ ಸಿಕ್ಕಾಕೊಂಡಿದ್ದಾಯ್ತು, ದೋಷ ಅನುಭವಿಸಿದ್ದು ಆಯ್ತು, ಆದ್ರೆ ಇನ್ನೊಂದ್ ತರ ಹೇಳ್ತೀನಿ ಅಂತ ಹೋಗಿ ಮತ್ತೆ ಎಲ್ಲಿಗೆ ಸಿಗಾಕೊಡ್ತಾನೆ ಅಂದ್ರೆ ಜಯತೀರ್ಥರ್ ಹೇಳ್ತಾರೆ ಮುಂದಕ್ಕೆ, ಹಿಂದೆ ಏನೇನ್ ಅನುಮಾನಕ್ ದೋಷ ಹೇಳಿದ್ವಲ್ಲ ಅದೆಲ್ಲ ಈ ಅನುಮಾನಕ್ ಬರುತ್ತೆ ಅಂತ ಹೇಳಿ ಮುಕ್ತಾಯ ಮಾಡ್ತಾರೆ. ಮತ್ತೆ ಅಂದ್ರೆ ವಾದಕ್ಕೆ ಕೂತಾಗ ಒಂದು ಸಲಿ ಅವ್ನ್ ಬಾಯಿ ಬಿಟ್ಟ ಒಂದ್ ಅನುಮಾನದ ಬಗ್ಗೆ ಅಂದ್ರೆ ಅದನ್ನ ಸರಿಯಾಗಿ ಹೇಳ್ಬೇಕು, ಇಲ್ಲಾಂದ್ರೆ ದೋಷ. ಪ್ರತಿವಾದಿಯಾಗಿ ಇಲ್ಲಿ ಜಯತೀರ್ಥರು ಆಕ್ಷೇಪ ಮಾಡ್ತಾ ಹೋಗ್ತಾ ಇದ್ದಾರೆ. ಅವನು ಸಾಮಾನ್ಯ ಏನಲ್ಲ, ಬಹಳ ಬುದ್ಧಿವಂತ. ಆದ್ರೆ ಅವ್ನು ಏನೇ ಬದಲಾಯಿಸಿದ್ರು ಅನುಮಾನದಲ್ಲಿ ದೋಷ ಪರಿಹಾರಕ್ಕೋಸ್ಕರ ಪುನಃ ಪುನಃ ಅದೇ ದೋಷಗಳನ್ನ ಹೇಳಿ ಹೇಳಿ ಖಂಡನೆ ಮಾಡ್ತಾನೆ. ಅದನ್ನ ಇನ್ನೂ ನಿಧಾನಕ್ಕೆ ನೋಡ್ತಾ ಹೋಗೋಣ, ಇನ್ನೂ ಹಲವು ವಿಷಯ ಇದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ತೆ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ, ಧನ್ಯವಾದ ಗುರುಗಳೇ. ಬಾ